ಸೋಷಿಯಲ್ ಮೀಡಿಯಾ ಅಂತ ಬಂದರೆ ಸೆಲೆಬ್ರಿಟಿಗಳಲ್ಲಿ ನಿವೇದಿತಾ ಗೌಡ ಟಾಪ್ ನಂಬರ್ 1 ಅಲ್ಲಿ ಬಂದು ನಿಲ್ತಾರೆ. ಅವರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಿರುವಂತಹ ಪೋಸ್ಟ್ಗಳನ್ನು ನೋಡ್ತಾ ಇದ್ರೆ ಎಲ್ಲರೂ ಕೂಡ ಹಲವಾರು ರೀತಿಯಾದಂತಹ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ನೀವು ನೋಡ್ಬೋದು, ಪಾಸಿಟಿವ್ ಕಮೆಂಟ್ಗಿಂತ ನೆಗೆಟಿವ್ ಕಮೆಂಟ್ಗಳೇ ಅತಿ ಹೆಚ್ಚಾಗಿ ಬರ್ತಾ ಇದೆ. ಆದರೆ ಈಗ ಅವರ ಮಾಜಿ ಗಂಡ ಆದಂತಹ ಚಂದನ್ ಶೆಟ್ಟಿ ಅವರು ಕೂಡ ಇನ್ಸ್ಟಾಗ್ರಾಮನ್ನು ಅತಿ ಹೆಚ್ಚಾಗಿ ಬಳಸ್ತಿದ್ದಾರೆ ಅನ್ಸುತ್ತೆ. ಸೊ ಹುಡುಗರು ಬ್ರೇಕಪ್ ಆದಮೇಲೆ ಯಾವ ರೀತಿ ಚೇಂಜ್ ಆಗುತ್ತೆ, ಅವರ ಲೈಫ್ ಯಾವ ರೀತಿ ಪಾಸಿಟಿವ್ ಆಗಿ ನಡ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಚಂದನ್ ಶೆಟ್ಟಿ ಮತ್ತೊಮ್ಮೆ ಉದಾಹರಣೆ ಆಗಿದ್ದಾರೆ. ಚಂದನ್ ಶೆಟ್ಟಿ ಇತ್ತೀಚೆಗಷ್ಟೇ ಒಂದು ಫೋಟೋವನ್ನು ಹಂಚಿಕೊಂಡ್ರು. ಹೊಸ ಒಂದು ಸ್ಟೈಲ್ನಲ್ಲಿ ಹಾಗೂ ಬಾಡಿಯನ್ನು ಬಿಲ್ಡಪ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಒಳ್ಳೆಯ ಜಿಮ್ ಬಾಡಿಯನ್ನು ಮಾಡಿಕೊಂಡು ಅವರ ಮಾಜಿ ಹೆಂಡತಿ ಒಂದು ಕಡೆ 2 ಪೀಸಸ್ ಬಟ್ಟೆಗಳನ್ನು ಹಾಕೊಂಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಈ ಕಡೆ ಬಾಡಿಯನ್ನು ತೋರಿಸ್ಕೊಂಡು ಚಂದನ್ ಶೆಟ್ಟಿನೂ ಕೂಡ ಹಲವಾರು ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚ್ಕೋತಿದ್ದಾರೆ. ಅಷ್ಟೇ ಅಲ್ಲ, ಹೊಸ ಹೊಸ ಹೀರೋಯಿನ್ಗಳ ಜೊತೆಗೆ ತೆಗೆದಿರೋ ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ. ಆದರೆ ನಿವೇದಿತಾ ಕೂಡ ಡೈಲಿ ಒಂದು ಪೋಸ್ಟನ್ನು ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ಅವು ಕೂಡ ಅರೆ ಬರೆ ಬಟ್ಟೆಗಳನ್ನು ತೊಟ್ಟು. ನಿವೇದಿತಾ ಗೌಡ ಮೊದಲಿಗೆ ಎಲ್ರಿಗೂ ಕೂಡ ಪರಿಚಯ ಆಗಿದ್ದು ದೊಡ್ಡ ಬಟ್ಟೆಗಳನ್ನು ಹಾಕ್ಕೊಂಡು, ದೊಡ್ಡ ರೀತಿಯಾದಂತಹ ಬಟ್ಟೆಗಳು, ಅವರ ಸುತ್ತ ಇರುವಂತಹ ಭೂಮಿನೇ ಮುಚ್ಚೋಗ್ಬೇಕು ಆ ಥರ ಬಟ್ಟೆಗಳನ್ನು ಹಾಕ್ಕೊಂಡು ರಿಯಾಲಿಟಿ ಶೋಗಳಿಗೆಲ್ಲ ಬಂದರು. ಬಿಗ್ ಬಾಸ್ ಅನ್ನೋ ಒಂದು ರಿಯಾಲಿಟಿ ಶೋ ಅಲ್ಲಿ ಇಬ್ಬರು ಕೂಡ ಇಷ್ಟಪಟ್ಟು ಹೊರಗಡೆ ಬಂದು ಮದುವೆ ಕೂಡ ಆದರು. ಆದರೆ ಸ್ವಲ್ಪ ದಿನದ ನಂತರ ಇಬ್ಬರು ಕೂಡ ವಿಚ್ಛೇದನವನ್ನು ಪಡ್ಕೊಂಡ್ರು. ಅದಾದಮೇಲೆ ನಿವೇದಿತಾ ಗೌಡ ಬಟ್ಟೆಗಳನ್ನೇ ಹಾಕೋದನ್ನು ಕಡಿಮೆ ಮಾಡಿಬಿಟ್ರು. ತೀರಾ ಮೈ ಕೈ ಕಾಣುವಂತಹ ಬಟ್ಟೆಗಳನ್ನು ಹಾಕ್ಕೊಂಡು ಬಡ್ಡೆ ಹುಡುಗರಿಗೆ ಒಂದು ಚಳಿಯನ್ನು ಹೋಗಿಸುವಂತಹ ಕೆಲಸಗಳನ್ನು ಮಾಡಿದರು. ಅಷ್ಟೇ ಅಲ್ಲ, ಇನ್ಸ್ಟಾಗ್ರಾಮ್ನಲ್ಲಿ ಅವರ 2 ಮಿಲಿಯನ್ ಫಾಲೋವರ್ಸು ಕೂಡ ಹಲವಾರು ರೀತಿಯಾದಂಥ ಕಮೆಂಟ್ ಹಾಕಬೇಕು. ಅವರು ಅಪ್ಲೋಡ್ ಮಾಡುವಂಥ ಫೋಟೋಗಳು ಕೆಲವೇ ಕ್ಷಣಗಳಲ್ಲಿ ಲಕ್ಷಾಂತರ ವ್ಯೂಸ್ಗಳನ್ನು ಪಡ್ಕೊಳ್ಳುವಂತಹ ಒಂದು ವಿಡಿಯೋಗಳನ್ನು ಹಾಕಿದರು. ಅಷ್ಟೇ ಅಲ್ಲ, ನ್ಯೂ ಇಯರ್ಗೆ ಬೇರೆ ದೇಶಕ್ಕೆ ಹೋಗಿ ಅಲ್ಲೂ ಕೂಡ ಅಸಹ್ಯಕರ ಬಟ್ಟೆಗಳನ್ನು ಹಾಕಿದ್ರು ಅಂತ ಹೇಳಿ ಹಲವಾರು ಜನ ಕಮೆಂಟ್ ಮುಖಾಂತರ ತಿಳಿಸಿದರು. ಬಟ್ ಏನೇ ಆಗಲಿ, ನಿವೇದಿತಾ ಗೌಡ ಇವತ್ತು ಒಂದು ನಟಿಯಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಕರ್ನಾಟಕದಿಂದ ಹೋಗಿರುವಂತಹ ನಟಿಯರಲ್ಲಿ ಅತ್ಯಂತ ಸಣ್ಣ ಬಟ್ಟೆಗಳನ್ನು ಹಾಕುವಂತಹ ನಟಿ ಅಂತ ಹೇಳಿದ್ರು ನಿವೇದಿತಾ ಗೌಡ. ಆದರೆ ನಿವೇದಿತಾ ಗೌಡಂಗೆ ಕೌಂಟರ್ ಕೊಡಬೇಕಂತನೋ ಮಗದೊಂದೋ ಗೊತ್ತಿಲ್ಲ. ಚಂದನ್ ಶೆಟ್ಟಿನೂ ಕೂಡ ಹಲವಾರು ಫೋಟೋಗಳನ್ನು ಈಗ ಹಂಚ್ಕೊಟ್ಟಿದ್ದಾರೆ. ಬೇರೆ ಬೇರೆ ಹುಡುಗಿಯರ ಜೊತೆಗಿರೋದು, ಕ್ಯಾಟರ್ ಕ್ಯಾಂಡಿ ಸಾಂಗ್ ಬಂದಮೇಲೆ ಆ ಹುಡುಗಿ ಜೊತೆಗೂ ಹಲವಾರು ಫೋಟೋಗಳನ್ನು ತಗೊಂಡ್ರು. ಹಾಗೆ ಈಗ ಮತ್ತೊಂದು ಮೀಸೆಯನ್ನು ಬೋಳಿಸ್ಬಿಟ್ಟು ಹೊಸ ಒಂದು ಸ್ಟೈಲ್ನಲ್ಲಿ ಮತ್ತೊಂದು ಫೋಟೋನ ಹಂಚ್ಕೊಂಡಿದ್ದಾರೆ. ಇಬ್ಬರು ಮಾಜಿ ಗಂಡ ಹೆಂಡತಿಗಳು ಫೋಟೋನ ಹಂಚಿಕೊಂಡು ಒಬ್ಬರಿಂದ ಒಬ್ಬರು ಟಾಂಗ್ಗಳನ್ನು ಫ್ಯಾನ್ಸ್ಗಳು ಕೊಟ್ಕೋತಾ ಇದ್ದಾರೆ.